ಆ ಮಾತು ಬೇರೆ. ಇಂಥ ಒಬ್ಬ ನಾಯಕರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದಂಥ ಶ್ರೇಷ್ಠ ಏನು ಸಿಗಬೇಕಾದ್ರೆ ಯಡಿಯೂರಪ್ಪನವ್ರಿಗೆ. ಆದ್ರೆ ತೆರೆ ಹಿಂದೆ ಯಡಿಯೂರಪ್ಪನವ್ರನ್ನ ನಮ್ಗೆ ಯತ್ನಾಳ್ಗಿಂತ ಹೆಚ್ಚಿಗೆ ದೂರ ಸರಿಸುವಂಥವ್ರು, ವಿರೋಧಿಸುವಂಥವ್ರು ಈ 3 ಜನ. ಯತ್ನಾಳ್ಗಿಂತ ಓಪನ್ ಆಗಿದ್ರು. ಇವರು ಸಹ JDS ಹೋಗಿ ಮತ್ತೆಲ್ಲ ತಿರುಗಾಡಿ ಬಂದ ಕೊನೆಗೆ ಒಳಗೆ ತೊಗೊಂಡವರು BJP ತೊಗೊಂಡವ್ರನ್ನ ಯಡಿಯೂರಪ್ಪನವ್ರು. ಇವತ್ತು ಯಡಿಯೂರಪ್ಪನವ್ರು ಹಿಗ್ಗ ಮುಗ್ಗ ಎಲ್ಲಿ ಹೋದ್ರಲ್ಲೆಲ್ಲ ಮಾತಾಡೋದು ನಾವು ನೋಡ್ತಾ ಇದ್ವಿ. ಏನಪ್ಪ ಎಲ್ಲ ರಾಜಕಾರಣ ಸಜ್ಜನರದಾರ, ಯಡಿಯೂರಪ್ಪನವ್ರು ಒಬ್ಬರೇ ದುಷ್ಟರದಾರ, ಅವ್ರಿಗಿಷ್ಟ ಜೈಲು ಶಿಕ್ಷೆ ಆಗ್ಯದ, ಇನ್ನು ಸಿಕ್ಕರು ಆಯಿತು. ಇಲ್ಲಿ ಜೈಲು ಶಿಕ್ಷೆ ಅನುಭವಿಸುವಂಥವ್ರು ಎಷ್ಟು ಜನ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೌಂಟ್ ಮಾಡಿದರೆ ಇವತ್ತು ಇವೆಲ್ಲ ಮಾಡುತ್ತಿರುವಂತಹ ಉದ್ಯೋಗಗಳು ನಿಜವಾಗಿಯೂ ಪ್ರಾಮಾಣಿಕವಾಗಿ ತೆರಿಗೆಗಳಾದ್ರೆ ಪ್ರತಿಯೊಬ್ಬ ಹೆಚ್ಚು ಕಡಿಮೆ ರಾಜಕಾರಣಿಗೂ ಶಿಕ್ಷೆ ಆಗೋದು ಸಾಧ್ಯತೆಗಳು ಹೆಚ್ಚಿಗೆ ಇದ್ದಾವೆ. ಏನಂದ್ರೆ ಸಮಸ್ಯೆನೇ ಇಲ್ಲ. ಆದರೆ ಈಗ ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ಯತ್ನಾಳರು, ಯಡಿಯೂರಪ್ಪ ಮತ್ತು ಅವ್ರ ಮಗ ಭ್ರಷ್ಟರು, ಜಗದಲ್ಲಿ ಇರುವಂಥ ಭ್ರಷ್ಟರು ಯಾರೂ ಇಲ್ಲ. ಇರಲಿಕ್ಕೆ ಅದು ಇಲ್ಲದೆ ಹೋಗಿರ್ಬೋದಿಲ್ಲ ಅಂತಲ್ಲ, ಅವ್ರ ದೃಷ್ಟಿಯಿಲ್ಲದೆ ಇರ್ಬೋದು. ಹಾಗಾದ್ರೆ ಯತ್ನಾಳರು ಪೂರ್ಣ ಪ್ರಮಾಣದಲ್ಲೇ ಪ್ರಾಮಾಣಿಕರ ಗಾಂಧಿ ರಾಜಕಾರಣ ಇವ್ರದ್ದು. ಹಾಗಂದ್ರೆ ಗಾಂಧಿಯವ್ರ ಸಹಿತ ವಿರೋಧ ಮಾಡುವಂಥ ವ್ಯಕ್ತಿ ಈ ಯತ್ನಾಳರು. ಇವತ್ತು ಹೇಗೆ ಪ್ರಶ್ನೆ ಹೇಳ್ತಾ ಇದ್ದೀವಪ್ಪ ಅಂತಂದ್ರೆ ಮುಖ್ಯವಾಗಿ ಇವತ್ತು ವಿಜೇಂದ್ರ ಅವ್ರನ್ನು